ಮೆಗಾ ಫೈಟ್ಗೆ ಮತ್ತು ಸ್ವಾಗತ. ನಾನು ನೇರವಾಗಿ ಹೋಗ್ತೇನೆ. ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು ಕೂಡ ನೆರೆದಿದ್ದಾರೆ. ಅವರು ಈ ಕ್ಷೇತ್ರದ ಅಭ್ಯರ್ಥಿಗಳು ಯಾವ್ಯಾವ ರೀತಿಯ ವಿಚಾರಗಳಿದ್ದಾವೆ, ಅವರು ಯಾವ ಕೆಲಸಗಳನ್ನು ಮಾಡ್ತಾರೆ, ಯಾವ ಸಮಸ್ಯೆಗಳಿದ್ದಾವೆ, ನೇರವಾಗಿ ಜನರಿಗೆ ಕೇಳ್ತಾರೆ. ಒಬ್ಬೊಬ್ಬರು ಪ್ರಶ್ನೆಗಳನ್ನು ಕೇಳಿ. ಕಳೆದ ಬಾರಿ ನಿಮ್ಮ ಪಕ್ಷ ಎಲ್ಲೋಗಿತ್ತು? ದುಡ್ಡೇನ ತಗೊಂಡಿದ್ದ ದೇವೇಗೌಡರ ಹತ್ರ? ಎಷ್ಟು ಕೋಟಿ ತಗೊಂಡಿದ್ಯಾ ದಯವಿಟ್ಟು ಹೇಳ್ಬೇಕು. ಈ ಸತಿ ನೀವೆಷ್ಟು ಕೋಟಿ ಕೊಟ್ಟಿದ್ದೀರಾ ನೀವ್ ಹೇಳ್ಬೇಕು. ನೀವ್ ಹೇಳಿದ್ರಲ್ಲ ಕೆರೆ ಕುಂಟೆ ಏನೋ ನಾವು ನಮ್ಮ ನರೇಂದ್ರ ಮೋದಿ ಮಾಡ್ಬಿಟ್ಟಿದ್ದಾರೆ, ಮಾಡ್ಬಿಡಿ. ಏನ್ ಮಾಡಿದ್ರು ನಿಮ್ ಕ್ಷೇತ್ರದಲ್ಲಿ? ನೋಡಿ, ಉಪಚುನಾವಣೆ ನಿಮ್ ಕ್ಯಾಂಡಿಡೇಟ್ ಯಾಕೆ ಹಾಕ್ಲಿಲ್ಲ? ಜೆಡಿಎಸ್ ಜೊತೆ ನಿಮ್ದೇನು ಒಳ ಒಪ್ಪಂದ, ಏನ್ ಡೀಲ್ ಆಗಿತ್ತು? ನೋಡಿ, ಚುನಾವಣೆ ಅನ್ನೋದು ಒಂದು ಸಂದರ್ಭದಲ್ಲಿ ಬರೆದಂಥ ಬೈ ಎಲೆಕ್ಷನ್ ಅಲ್ಲಿ ಹಿರಿಯರ ಒಂದು ನಮ್ಮ ನಡೆಗಳು ಇರ್ತವೆ. ಒಂದಷ್ಟು ರಾಜಕೀಯದಲ್ಲಿ ಚೆಸ್ಸನ್ನು ಆಡಬೇಕಾದ್ರೆ ಕಾಯಿನಿಂದ ಮುಂದೆ ಆಗುವಂಥದ್ದು ಇರುತ್ತೆ. ಯಾವುದೇ ರೀತಿಯಾದಂಥ ಚುನಾವಣೆಯಲ್ಲಿ ಒಳ ಒಪ್ಪಂದಗಳಲ್ಲ. ಆ ಸಮಯದಲ್ಲಿ ಕೇಂದ್ರದ ನಾಯಕರು, ನಮ್ಮ ರಾಜ್ಯದ ನಾಯಕರು ತೆಗೆದುಕೊಂಡಂಥ ಒಂದು ನಿರ್ಧಾರ. ಆ ಒಂದು ಸಂದರ್ಭದಲ್ಲಿ ಚೆಸ್ ಆಡ್ಬೇಕಾದ್ರೆ ರಾಜಕೀಯವಾಗಿ ಎಲ್ಲ ಮಾಡ್ತಾರೆ ಎಲ್ಲ ಪಕ್ಷದಲ್ಲಿ. ನಮ್ಮ ಶಕ್ತಿ ಏನಿತ್ತು ಆ ಸಂದರ್ಭದಲ್ಲಿ, ನಮ್ಮ ಮುಂದಿನ ಟಾರ್ಗೆಟ್ ಏನಿತ್ತು ಆ ಸಂದರ್ಭದಲ್ಲಿ, ಅದಕ್ಕೆ ಅನುಗುಣವಾಗಿ ಆ ಬಾರಿ ನಾವು ನಮ್ಮ ಅಭ್ಯರ್ಥಿಯನ್ನು ಹಾಕುವಂತ ಕೆಲಸವನ್ನು ಮಾಡಿದ್ವಿ. ಒಳ ಒಪ್ಪಂದ ಫೇಲ್ ಆಯ್ತು. ಯಾವುದೇ ಒಳ ಒಪ್ಪಂದ ಇಲ್ಲ. ಅದರಲ್ಲಿ ಒಳ ಒಪ್ಪಂದಗಳು ಯಾವುದೇ ರೀತಿಯಾದಂಥದ್ದಿಲ್ಲ, ಯಾವುದೇ ಹಣಕಾಸಿನ ಒಪ್ಪಂದ ಇಲ್ಲ. ಅದು ನೇರವಾಗಿ ಒಪ್ಪಂದ ಮಾಡ್ಕೊಂಡಿದ್ದು, ನೇರವಾಗಿ ನಡೆದಂಥದ್ದು ಎಲ್ರಿಗೂ ಗೊತ್ತಿರುವಂತದ್ದೇ. ರಾಜಕಾರಣ ಅನ್ನೋದು ಅದೊಂದು ದೊಡ್ಡ ಬಹಳ ಪವಿತ್ರವಾದ ಕೆಲಸ. ಇದು ಅವಕಾಶವಾದಿತನ ಅನ್ನೋದು, ಚೆಸ್ ಅನ್ನೋದು, ಇವೆಲ್ಲ ತುಂಬಾ ಅನೈತಿಕವಾದದ್ದು. ಇದ್ರ ಬಗ್ಗೆ ಜನ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಮುನ್ರಾಜು ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. 3,500 ಕೋಟಿ ನೀರಿಗಾಗಿ ತಂದಿದ್ದೀರಾ, ಏನಾಯ್ತು ಹಣ? ಮೋದಿ ಯಾರು? ಮೋದಿ ಪ್ರಧಾನಮಂತ್ರಿ ಅಂತ ಪ್ರತಿಬಿಂಬಿಸ್ತಾ ಇದ್ದೀರಾ, ಮುಖವಾಡ ಹಾಕೊಂಡು ಪ್ರಧಾನಮಂತ್ರಿ ಅಂತ ಪ್ರತಿಬಿಂಬಿಸ್ತಾ ಇದ್ದೀರಾ. ಮೋದಿ ಯಾರು? ಮೋದಿ ಹಳ್ಳಿಗಳಲ್ಲಿ ಯಾರು ಮೋದಿ ಅನ್ನೋದು ಗೊತ್ತಿಲ್ಲ. ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ತಿರಲ್ಲ, ಇದೇ ಗ್ರಾಮಾಂತರದಲ್ಲಿ ಕರಡಿ ದೊಡ್ಡಿ ಅಂತ ಒಂದು ಊರಿದೆ. 50 ವರ್ಷಗಳಿಂದ ಗೆದ್ದಿದ್ದೀರಲ್ಲ, ಒಂದೇ ಒಂದು ರೋಡ್ ಒಂದ್ ಡ್ರಾಪ್ ನೀರ್ ಕೊಡ್ತಿದ್ರೇನ್ರಿ? ನೀರಿನ ಕಡೆ ಎಲ್ಲಾ ಕಡೆ ಕೊಡ್ತೀರಾ. ನೀರ್ ಇಲ್ದಿರೋ ಅವ್ರ ಹಳ್ಳಿಗಳು ಬೇಜಾನಿದೆ. ಒಂದು ಸರಿ ಹೋಗಿ ನೋಡಿದ್ರೆ ಯಾರಾದ್ರೂ ಒಬ್ರು? ಯಾರು ನೋಡಿಲ್ಲ. ನೀವೇ ಯಾರು ನೋಡಿಲ್ಲ. 50 ವರ್ಷಗಳಿಂದ 50 ವರ್ಷ ಗೆದ್ದಿದ್ದೀರಾ. ಶೋಪ್ ಕೊಡೋಕೆ ಎಲ್ಲ ಬರ್ತೀರಾ. ಚುನಾವಣೆಯ ಹೊಸಲಲ್ಲಿ ನಾವೆಲ್ಲರೂ ಏನ್ ನಿಂತಿದೀವಿ, ನಿಮ್ಗೆಲ್ರಿಗೂ ಒಂದು ಸತ್ಯವನ್ನ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಗ್ರಾಮಾಂತರ ಭಾಗದಲ್ಲಿ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಅವರೊಂದು ಪ್ರಶ್ನೆ ಕೇಳಿದ್ರು. ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಕಳೆದ 10 ವರ್ಷಗಳಲ್ಲಿ 8 ಕಡಿಮೆ. ಏನ್ 8 ಕಡಿಮೆ? ನಾವು ಆಂಜನೇಯನಿಗೆ ಒಲೆ ಮಾಡಿ ಹಾಕ್ದಂಗೆ, ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಮೇಲೆ ಹಾಕ್ದಂಗೆ 100 ಹಗರಣಗಳಾಗಿರೋದು, ಇನ್ನೂ 8 ಬಾಕಿ ಇದಾವೆ. ಆ 100ರಲ್ಲಿ ಒಂದೇ ಒಂದು ಹಗರಣ ನಾನು ಹೇಳ್ತೀನಿ ಸ್ವಾಮಿ. 2G ಸೆಕ್ಟರ್ 1,76,000 ಕೋಟಿ. 1,76,000 ಕೋಟಿ ಬರಬೇಕಂದ್ರೆ 15 ವರ್ಷ ಓದಿರ್ಬೇಕು. 15 ವರ್ಷ ಓದಿರ್ಬೇಕು. ಅಂಕಿಗಳನ್ನ ಬರೆಯಕ್ಕೆ 15 ವರ್ಷ ಓದಿರ್ಬೇಕು. 18 ಸೊನ್ನೆನೋ ಗೊತ್ತಿಲ್ಲ, 20 ಸೊನ್ನೆಗಳು ಗೊತ್ತಿಲ್ಲ. ಇದು ಒಂದು ಹಗರಣ. ಇನ್ನು 99 ಹಗರಣಗಳು ಹೇಳ್ಬಿಟ್ರೆ ಚುನಾವಣೆ ಮುಂದೆ ಸ್ವಾಮಿ. ಚುನಾವಣೆ ಇನ್ನು ಆಧಾರ್ ಕಾರ್ಡ್ ಅಂತೂ ಅದು ಭಯೋತ್ಪಾದಕರಿಗೆ ಒಬ್ಬ ಹೇಳ್ತಾನೆ 500 ರೂಪಾಯಿ ಕೊಟ್ಟೆ ನಾನು ಬಾರ್ಡ್ರಿಂದ ಒಳಗಡೆ ಬಂದೆ, 200 ರೂಪಾಯಿ ಕೊಟ್ಟೆ ಆಧಾರ್ ಕಾರ್ಡ್ ಜೋಬಲ್ಲಿ ಇಟ್ಕೊಂಡು 700 ರೂಪಾಯಿಗೆ ಒಬ್ಬ ದೇಶದ್ರೋಹಿ ಒಳಗಡೆ ಬರ್ತಾ ಇದ್ದಾನೆ. ಅದು ಕೇಂದ್ರ ಸರ್ಕಾರದ ಕೊಡುಗೆ ದೇಶಕ್ಕೆ. ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಹಳಷ್ಟು ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ, ರಸ್ತೆ ಇಲ್ಲ. ಅದನ್ನ ಯಾಕೆ ಕೊಡ್ತಾ ಇಲ್ಲ? ಇಷ್ಟು ಬಾರಿ ಗೆದ್ದಿದ್ದೀರಿ. ನೋಡಿ, ಕನಕಪುರ ಅಲ್ಲ, ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸಮರ್ಪಕವಾಗಿ ಮಾಡಬೇಕಾಗಿದೆ. ಇವತ್ತು ಸರ್ಕಾರಗಳು ಸಾಕಷ್ಟು ಕಾರ್ಯಕ್ರಮಗಳನ್ನು ಕುಡಿಯೋ ನೀರಿನ ವಿಚಾರದಲ್ಲಿ ತಂದಿದೆ. ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ, ಈ ರಾಜ್ಯದ ಜನರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಏನು ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡ್ತದೆ, ಆ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಗಳು ಕೂಡ ಅದರ ಸಮರ್ಪಕವಾದಂಥ ಉಸ್ತುವಾರಿಯನ್ನು, ಜನರಿಗೆ ಏನು ಯೋಜನೆ, ಕುಡಿಯೋ ನೀರಿನ ಯೋಜನೆ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಕೃಷಿ ಕ್ಷೇತ್ರದಲ್ಲಿರ್ಬೋದು, ಯಾವುದೇ ಯೋಜನೆಗಳು ಸಮರ್ಪಕವಾಗಿ ಅವರಿಗೆ ತಲುಪಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಕೂಡ ಈ ದಿನಗಳಲ್ಲಿ ನಾವೆಲ್ಲೂ ಕೂಡ ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಈ ಕಳೆದ 6 ತಿಂಗಳಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಸಮರ್ಪಕವಾಗಿ ಕುಡಿಯೋ ನೀರಿನ, ಶಾಶ್ವತವಾದಂಥ ಕುಡಿಯೋ ನೀರಿನ ಯೋಜನೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ರಾಜ್ಯ ಸರ್ಕಾರದ ಮುಖಾಂತರ, ಕೇಂದ್ರ ಸರ್ಕಾರದ ಮುಖಾಂತರ ಅನೇಕ ಯೋಜನೆಗಳನ್ನು ಸಹೋದರರು ಗೆದ್ದಿದ್ದಾರೆ. ಅವಾಗಿಂದ ಯಾಕೆ ಇವ್ರು ನೋಡ್ಲಿಲ್ಲ? ಎಲ್ಲ ಕಡೆ 5 ಬಾರಿಯಿಂದ ನೋಡಿ, ಯಾಕೆ ನೋಡಿಲ್ಲ ಇವರು? ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಸ್ನೇಹಿತರನ್ನ, ಯಾಕೆ ನೋಡಿಲ್ಲ? ಇವಾಗ ನೀವು 6 ತಿಂಗಳಲ್ಲಿ ಪ್ರತಿ ಗ್ರಾಮಕ್ಕೂ ಹೋಗ್ತೀನಿ, ಪ್ರತಿಯೊರ್ಗೂ ಕುಡಿಯೋ ನೀರು ಕೊಡ್ತೀನಿ ಅಂತ ಇದ್ದೀರಾ. ಯಾಕೆ ನಿಮ್ಮ ಅಣ್ಣ ಮಾಡ್ಲಿಲ್ಲ? ನೀವು ಕರಡಿ ಗುಡ್ಡೆಗೂ ನೀರಿದೆ, ಎಲ್ಲ ಕಡೆನೂ ನೀರಿದೆ. ನಿಮಗೆ ಗ್ರಾಮೀಣ ಪ್ರದೇಶದ ಒಳಗಡೆ ಏನಿದೆ ಅಂತಾನೆ ಗೊತ್ತಿಲ್ಲ.
ಇವರು ಬೆಂಗಳೂರಲ್ಲಿ ಬಂದ್ಬಿಟ್ಟು ಟೋಪಿ ಹಾಕೊಂಡಿದ್ಬಿಟ್ಟು ಆ ಕ್ಷಣಕ್ಕೆ ಕ್ಷಣಕ್ಕೆ ಆಗೋಗೋದಿಲ್ಲ. ಹೌದು ಸಮಯ ಅವ್ರು ಬೆಂಗಳೂರಲ್ಲಿ ಟೋಪಿ ಹಾಕೊಂಡವ್ರೆ, ನೀವು ಇಡೀ ಕನಕಪುರದವ್ರು ಟೋಪಿ ಹಾಕ್ತಾ ಇದೀರಲ್ಲ. ಹೌದೌದು. ನಡ್ರಿ ಸ್ವಲ್ಪ ಒಂದೇ ಗೊತ್ತಿರೋದು, ಅದೊಂದೇ ಸಾಕು ನಮ್ಗೆ, ಅದೊಂದೇ ಸಾಕು, ಮೋದಿ ಒಂದೇ ಸಾಕು. ಜನ ಈ ರಾಜ್ಯದ ಜನ ಉತ್ತರ ಕೊಡ್ತಾರೆ ಮೋದಿ ಬಗ್ಗೆ. ಬರುತ್ತೆ ನಿಮ್ಮದೇ ಸಚಿವರುಗಳು ನಿಂತ್ಕೊಳ್ಳಿಕ್ಕೆ ಅದೊಂದು ಹೆಸರಿಂದ ಒಂದ್ ನಿಮಿಷ ಇವರೇ ರವಿಕೃಷ್ಣ ರೆಡ್ಡಿ, ಈಗ ಅಭಿವೃದ್ಧಿ ವಿಚಾರ ಬಂದ್ರೆ ನೀವು ನಿಜಕ್ಕೂ ಕೂಡ ಈ ಕ್ಷೇತ್ರದಲ್ಲಿ ಏನ್ ಮಾಡಕ್ ಬಯಸ್ತಾರೆ? ಯಾಕಂದ್ರೆ ಅನೇಕ ಸಮಸ್ಯೆಗಳಿದಾವೆ. ಈಗ ಅವ್ರು ತಾವು ಹೇಳ್ತಾ ಇದ್ರಿ ಅವ್ರು ಗೆದ್ದಿದ್ದಾರೆ, ಇಷ್ಟು ಬಾರಿ ಗೆದ್ದಿದ್ದಾರೆ, ಅವ್ರು ಏನು ಮಾಡಿಲ್ಲ ಅದು ಇದು ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರಿ? ನಾನು ಆಗಲೇ ಹೇಳಿದಂಗೆ ಈ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳು ನಾವು ಬಹಳ ಗಮನ ಇಟ್ಟು ನೋಡಬೇಕು. ಅಲ್ಲಿ ಅಂತರ್ಜಲ ಹೆಚ್ಚಾಗೋ ತರಕ್ಕೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ತುಂಬಿಸಬೇಕು. ಇಲ್ಲಿ 3 ನದಿಗಳು ಹರಿಯುತ್ತೆ, ಕೆರೆಗಳು ತುಂಬಿಸಬೇಕು. ಅದಾದ ನಂತರ ಅಲ್ಲೇ ಗ್ರಾಮೋದ್ಯೋಗಗಳು ಸೃಷ್ಟಿ ಮಾಡಬೇಕು. ಬೆಂಗಳೂರು ನಗರದಲ್ಲಿ ಒಳ್ಳೆ ಕ್ವಾಲಿಟಿ ಜಾಬ್ಸ್ ಇಲ್ಲ. ರಾಮನಗರ, ಮಾಗಡಿ, ಕುಣಿಗಲ್ಲಿಂದ ಇಲ್ಲಿ ಗಾರ್ಮೆಂಟ್ಸ್ ಬರ್ತಾರೆ. ಅದೇ ನಾವು ಮಾಗಡಿ, ಕುಣಿಗಲ್ಲಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳನ್ನ ಅಲ್ಲೇ ಸೃಷ್ಟಿ ಮಾಡಬೇಕು, ಸಬ್ಸಿಡಿಗಳನ್ನ ಕೊಡಬೇಕು. ಇಲ್ಲಿ ಅನೇಕ ಆಗಲೇ ಹೇಳಿದಂಗೆ ಇಲ್ಲಿ ಅನೇಕ ಗಂಭೀರ ಸಮಸ್ಯೆಗಳಿದ್ದಾವೆ. ಪರಿಹಾರಗಳು ಬಹಳ ಸ್ಪಷ್ಟವಾಗಿ ಸರಳವಾಗಿದ್ದಾವೆ. ಈ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ನಮ್ಮ ರಾಜಕಾರಣಿಗಳಿಗೆ. ಯಾಕೆಂದ್ರೆ ಇವರು ಈಗ ಅವರೇ ಹೇಳ್ತಾ ಇದ್ರು ಕನಕಪುರದಲ್ಲಿ ನೀರು ಕೊಟ್ಟಿಲ್ಲ ಅಂತ. ಅನೇಕ ಕಾರಣಗಳಿರ್ತವೆ. ಇಲ್ಲ ಆ ವೋಟರ್ಸು ಇವ್ರಿಗೆ ಓಟ್ ಕೊಟ್ಟಿರಲ್ಲ ಅಂತಲೋ, ಅವ್ನು ನಮ್ಮ ಜಾತಿ ಅವನಲ್ಲ ಅಂತಲೋ, ಏನೇನೋ ಕಾರಣಗಳಿಗಾಗಿ ಇದೊಂದು ಕ್ಷುದ್ರ ರಾಜಕೀಯ ವ್ಯವಸ್ಥೆಯಲ್ಲಿ ಇಡೀ ದೇಶ ನರಳ್ತಾ ಇದೆ. ಹಾಗಾಗಿ ಇದನ್ನ ಮೀರುವಂತ ಒಂದು ಪ್ರಯತ್ನ ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇದೆ. ಇವ್ರು ಯಾರು ನಮ್ಮ ಶತ್ರುಗಳಲ್ಲ, ಬಿಜೆಪಿಯವರು ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರು ನಮಗೆ ಮನುಷ್ಯರು. ಆದ್ರೆ ಆ ಪಕ್ಷಗಳು ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇರೋದ್ರಿಂದ, ಭ್ರಷ್ಟಾಚಾರವನ್ನ ಪ್ರೋತ್ಸಾಹ ಮಾಡ್ತಾ ಇರೋದ್ರಿಂದ ಇವತ್ತು ಆಮ್ ಆದ್ಮಿಗಳು ನಿಂತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ನವರು ಕ್ಷುದ್ರ ರಾಜಕಾರಣ ಮಾಡ್ತಾರೆ, ಎತ್ತು ಕಟ್ತಾರೆ, ಜಾತಿ ಓಟ್ ಹಾಕಿಲ್ಲ ಅಂದ್ರೆ ಇವ್ರು ಕೆಲಸ ಮಾಡಲ್ಲ, ನಾವೇನೋ ಮಾಡ್ಬಿಡ್ತೀವಿ ಅಂತ ಹೇಳ್ತಿದಾರೆ. ಅವರು ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಪಕ್ಷ ಯಾವತ್ತೂ ಕೂಡ ಜಾತಿ ರಾಜಕಾರಣವನ್ನ ಮಾಡಿಲ್ಲ. ಅಲ್ಲ, ಜಾತಿ ರಾಜಕಾರಣ ಮತ್ತೆ ಮಾಡೋರು ಯಾರು? ನೀವು ಮಾಡಲ್ಲ ಅಂದ್ರೆ ನಾವು ಮಾಡ್ತಾ ಇಲ್ಲ. ನಮ್ಮ ಪಕ್ಷದ ಸಿದ್ಧಾಂತ ಅಲ್ಲ. ನಮ್ಮ ಪಕ್ಷದ ಸಿದ್ಧಾಂತ ಎಲ್ಲರನ್ನೂ ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥದ್ದು, ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ. ನೀವು ಧರ್ಮದ ಮೇಲೆ ಜಾತಿ ಮೇಲೆ ರಾಜಕಾರಣ ಮಾಡುವ ಅಂತ ಇರೋದು ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ನವರಲ್ಲ. ಮುನ್ರಾಜ್ ಅವರೇ, ನಿಮ್ಮ ಪಕ್ಷ ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಜನ ಹೇಳ್ತಾ ಇದ್ರಿ ನಾವು ಈ ಸಲ ಬದಲಾವಣೆ ಬಯಸ್ತಾ ಇದ್ದಾರೆ ಮೋದಿ ಹೆಸರಲ್ಲಿ ಅಂತ ಹೇಳ್ಬಿಟ್ಟು, ನಿಜಕ್ಕೂ ಕೂಡ ನೀವು ಒಂದ್ಸಲ ಗೆದ್ದಂತವ್ರೆ, ಈ ಸಲ ನೀವು ಗೆದ್ರೆ ನಿಮ್ಗೆ ಜನ ಹೇಗೆ ನಂಬ್ತಾರೆ ಅಂತ? ಖಂಡಿತ ನಂಬಲೇಬೇಕು. ನೋಡಿ, ಮೊನ್ನೆ ನರೇಂದ್ರ ಮೋದಿ ಅವರು ಈಗ ಅವಾಗಲೇ ತಾವು ಏನು ಹೇಳಿದಾರೋ, ಯಾವ್ದಾದ್ರು ಒಬ್ಬ ವ್ಯಕ್ತಿ ಹೇಳಿದಂತ ಕೆಲಸವನ್ನ ಮಾಡಿ ತೋರಿಸಿ ಹೇಳ್ತಾ ಇರುವಂತದ್ದು ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಕ್ಷದವರು ಮಾತ್ರ. ಇನ್ನು ಮಿಕ್ಕದವರೆಲ್ಲ ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ನಾವು ಕೆಲಸ ಮಾಡಿ ತೋರಿಸಿ ಈಗ ಹೇಳ್ತಾ ಇದ್ದೀವಿ ನಾವು ಈ ಕೆಲಸ ಮಾಡ್ತೀವಿ ಅಂತ. ಹೌದಾ ಸುರೇಶ್ ಅವರೇ? ನಾವು ಮಾತ್ರ ಕೆಲಸ ಮಾಡ್ತೀವಿ. ಕರ್ನಾಟಕದಲ್ಲಿ ಬಿಜೆಪಿ ಮಾಡಿದಂತ 5 ವರ್ಷಗಳ ಭ್ರಷ್ಟಾಚಾರ ಇದೆಯಲ್ಲ, ಇನ್ನು 10 ವರ್ಷ ಆದ್ರೂ ತೊಳ್ಕೊಳಕ್ಕಾಗೋದಿಲ್ಲ. ಇದು ರಾಷ್ಟ್ರೀಯ ವಿಚಾರವಾಗಿ ನಡೀತಾ ಇರುವಂತ ಚುನಾವಣೆ. ರಾಷ್ಟ್ರೀಯ ವಿಚಾರವಾಗಿ ನಡೀಬೇಕಾದ್ರೆ ರಾಷ್ಟ್ರೀಯ ವಿಚಾರವಾಗಿ ಮಾತಾಡಿ. ಒಂದು ಯಾವುದೇ ಗಡಿ ಸಮಸ್ಯೆ ಬಗ್ಗೆ ಮಾತಾಡೋದಿಲ್ಲ, ಯಾವುದೇ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿಲ್ಲ. ನೀವು ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸುರೇಶ್ ಅವರೇ, ಅವರು ಹೇಳಿದ್ದು ನಿಜಕ್ಕೂ ಕೂಡ ನಾವು ಕೊಟ್ಟ ಮಾತನ್ನ ಜಾರಿಗೊಳಿಸ್ತೀವಿ. ಇವತ್ತು ನಮ್ಮ UPA ಸರ್ಕಾರ ಬಹಳಷ್ಟು ಈ ದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶದ ಜನರ ಹಿತವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಹೊಸ ಬದಲಾವಣೆಗಳನ್ನು ತರ್ತಕ್ಕಂಥ ಒಂದು ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಸರ್ವ ಶಿಕ್ಷಣ ಅಭಿಯಾನ ಮುಖಾಂತರ ಶಿಕ್ಷಣದ ಹಕ್ಕು ಕಾಯ್ದೆಯನ್ನ ಜಾರಿಗೆ ಶಿಕ್ಷಣ ಅಭಿಯಾನ ತಂದವರು ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಶಿಕ್ಷಣದ ಹಕ್ಕು ಕಾಯ್ದೆಯನ್ನ ಜಾರಿಗೆ ತಂದಂತ ಮಾನ್ಯ ವಾಜಪೇಯಿ ಅವರು ತಂದಿದ್ದರು. ಯಾವುದೇ ರಾಜೀವ್ ಗಾಂಧಿ, ಯಾವುದೇ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ತರಲಿಲ್ಲ. ಸರ್ವ ಶಿಕ್ಷಾ ಅಭಿಯಾನವನ್ನು ತಂದಂತವರು, ಅದನ್ನ ಕಟ್ಟಕಡೆ ತಲುಪಂತ ಮಾಡಿದಂತವರು ಮಾನ್ಯ ವಾಜಪೇಯಿ ಅವರು. ನೀವೇನ್ ಹೇಳ್ತಾ ಇದ್ದೀರಿ? ಗುಜರಾತ್ ನಲ್ಲಿ ಲಿಟ್ರಸಿ ರೇಟ್ ಏನಿದೆ ಅಂತಕ್ಕಂಥದ್ದ ನೀವು ಒಂದ್ಸಾರಿ ಸಲಹೆ ನೋಡಿ. ಲಿಟ್ರಸಿ ರೇಟ್ ನಿಮ್ಮ ರಾಜ್ಯದಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥ, ನೀವು ಬಿಂಬಿಸ್ತಾ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿಯ ರಾಜ್ಯದಲ್ಲಿ ಏನಿದೆ ಈ ಲಿಟ್ರಸಿ ರೇಟು, ಶಿಕ್ಷಣದ ಬಗ್ಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನ ನೀವು ತೆಗೆದು ನೋಡಿ. ನೀವು ಎಷ್ಟನೇ ಸ್ಥಾನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಎತ್ತಿದ ಕೈ. ಒಬ್ರು ಇಬ್ರು ಕೂಡ ಒಂದಕ್ಕೊಂದು ಜೋಡಿಸಿದ್ದೀರಿ. ಇವತ್ತು ಇವರೆಲ್ಲರಿಗೂ ಕೂಡ ಒಂದು ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು UPA ಸರ್ಕಾರ, ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸರ್ಕಾರ. RTI ಅನ್ನ ತಂದು
ಎಲ್ಲ ವಿಚಾರಗಳನ್ನ ಕೂಡ ಮಾತಾಡಕ್ಕೆ ಜನತೆಯ ಕೈಗೆ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು. ಎರಡನೇದು ಲೋಕ್ಪಾಲ್ ಮಸೂದೆಯನ್ನ, ಬಹಳ ವರ್ಷಗಳ ಕಾಲ ಇದ್ದಂಥ ಮಸೂದೆಯನ್ನ ಎಲ್ಲರನ್ನ ಮನವೊಲಿಸಿ ಎಲ್ರಿಗೂ ಕೂಡ ಇವತ್ತು ಲೋಕ್ಪಾಲ್ ಮಸೂದೆಯನ್ನ ಜಾರಿಗೆ ತಂದಂತ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು. ಹಾಗಾಗಿ ನಾವು ಎಲ್ಲವೂ ಕೂಡ ಯಾವತ್ತೂ ಕೂಡ ಸಮಗ್ರ ಅಭಿವೃದ್ಧಿಗಾಗಿ, ಈ ದೇಶದ ಅಭಿವೃದ್ಧಿಗಾಗಿ ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಈ ದೇಶವನ್ನ ಕಟ್ಟತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ. ಮುನಿರಾಜ್ ಅವರೇ, ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಎರಡೂ ಒಂದೇ ಅಂತ ಹೇಳ್ತಾರೆ. ಖಂಡಿತವಾಗೂ ಇದನ್ನ ನಾನು ಒಪ್ಪೋದಿಲ್ಲ. ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಈ ಸರ್ಕಾರದ ಎ ಇಂದ ಝೆಡ್ ವರ್ಗೂ ನಾವೆಲ್ಲ ಶಾಲೆಗಳಲ್ಲಿ ಓದಂತ ಸಂದರ್ಭದಲ್ಲಿ ಎ ಅಂದ್ರೆ ಆಪಲ್, ಬಿ ಅಂದ್ರೆ ಬಾಲ್, ಸಿ ಅಂದ್ರೆ ಕ್ಯಾಟ್, ಈ ತರ ಇತ್ತು. ಆದ್ರೆ ಇವತ್ತೇನಾಗಿದೆ, ಎ ಅಂದ್ರೆ ಆದರ್ಶ, ಬಿ ಅಂದ್ರೆ ಬೋಫೋರ್, ಸಿ ಅಂದ್ರೆ CWJ, ಈ ತರ ಎ ಇಂದ ಝೆಡ್ ವರ್ಗೂ ಹಗರಣಗಳ ತಲೆಮಾಲೆಯನ್ನು ಮಾಡುವಂತವರು ಕಾಂಗ್ರೆಸ್ ಸರ್ಕಾರದವರು. ಹುಟ್ಟಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಸಂಪೂರ್ಣವಾದಂತ ಎಲ್ಲ ರೀತಿಯಲ್ಲೂ ಕೂಡ ಹಿಂದಿನ 5 ವರ್ಷಗಳ ಸಾಧನೆ, ಹಿಂದೆ ಇದ್ದಂತ ಇಲ್ಲಿ ಲೋಕಸಭಾ ಸದಸ್ಯರು, ಹಿಂದೆ ಬೇರೆ ಬೇರೆ ಸಂಸತ್ ಸದಸ್ಯರುಗಳು, ಬೇರೆ ಬೇರೆ ರಾಷ್ಟ್ರದಲ್ಲಿ ನಡೆದಂತ ಅನೇಕ ಎಲ್ಲದಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದ ಕೊಡುಗೆ ಕೂಡ ಇದೆ. ಹಾಗಾಗಿ ನೀವೇನು ಕೂಡ ಇದರಲ್ಲಿ ನಾವು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 5 ಜನ MLAಗಳು ಜೈಲಲ್ಲಿದ್ರು, 5 ಜನ ಬಿಜೆಪಿಯವರು. ಇವಾಗ ಒಬ್ಬ ಬಿಜೆಪಿ MLA ಕಾಂಗ್ರೆಸ್ ಬಂದ್ಬಿಟ್ಟಿದ್ದಾರೆ, ಕೃಷ್ಣಯ್ಯ ಶೆಟ್ಟಿ. ಕಾಂಗ್ರೆಸ್ ಅಲ್ಲೂ ಒಂದಷ್ಟು ಜನ ಕ್ಯೂನಲ್ಲಿದ್ದಾರೆ ಜೈಲ್ಗೆ ಹೋಗೋದಿಕ್ಕೆ. ಇನ್ನೇನು ನಾವೇನು ಹೇಳೋದು ಬೇಕಾಗಿಲ್ಲ. ಕಾಂಗ್ರೆಸ್ ಅಲ್ಲೂ ಕೂಡ ಜೈಲಿಗೆ ಹೋಗಿ ರೆಡಿದ್ದಾರೆ ಅಂತ ಜನರು ಇವರೆಲ್ಲರೂ ಕೂಡ ಏನಾಗೋಗಿದೆ ಅಂತ ಹೇಳಿದ್ರೆ, ಜನರನ್ನ ಭಾವನೆಗಳನ್ನ ಕೆರಳಿಸ್ತಕ್ಕಂಥ ಕೆಲಸಕ್ಕೆ ಆಗಿಂದಾಗೆ ವಿರೋಧ ಪಕ್ಷಗಳು ಕೈ ಹಾಕ್ತಾ ಇರ್ತದೆ. ಹಾಗಾಗಿ ಎಲ್ಲವೂ ಕೂಡ ನ್ಯಾಯಾಲಯಗಳಿದೆ, ನ್ಯಾಯಾಲಯದಲ್ಲಿ ಕಾನೂನುಗಳಿದೆ. ಯಾರೇ ಕೂಡ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ, ಕಾಂಗ್ರೆಸ್ ಪಕ್ಷದ ನಾವೆಲ್ಲರೂ ಕೂಡ ಈ ಭ್ರಷ್ಟಾಚಾರದ ವಿರುದ್ಧವಾಗಿದ್ದೇವೆ. ಅದಕ್ಕಾಗಿ ನಾವು ಸಮಗ್ರವಾದಂತಹ ಕಾನೂನುಗಳನ್ನ ಎಲ್ಲರ, ಈ ದೇಶದ ಜನರ ಹಿತದೃಷ್ಟಿಯಿಂದ ಭಾವನೆಗಳನ್ನು ಅರ್ತು, ಈ ದೇಶದ ಜನರ ಭಾವನೆಗಳನ್ನು ಅರ್ತು ನಾವು ಕೆಲಸ ಮಾಡ್ತೇವೆ. ಸುರೇಶ್ ಅವರೇ, ಮುನಿರಾಜ್ ಗೌಡ್ರೆ ಹಾಗೆ ರವಿಕೃಷ್ಣ ರೆಡ್ಡಿ ಅವರೇ, ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ರಿ. ಮಹಾಯುದ್ಧ 2014ರ ಮೆಗಾ ಫೈಟ್ ಇವತ್ತಿನ ವಿಶೇಷ ಕಾರ್ಯಕ್ರಮ. 3 ಪಕ್ಷಗಳ ನಾಯಕರು ತಮ್ಮದೇ ಆದಂತಹ ವಿಚಾರಗಳನ್ನು ಜನರ ಮುಂದಿಟ್ಟಿದ್ದಾರೆ. ಬಹುತೇಕ ಬೆಂಗಳೂರು ಗ್ರಾಮಾಂತರದ ಜನ ಯಾರ ಕೈ ಹಿಡಿತಾರೆ ಅನ್ನುವಂಥದ್ದು ಏಪ್ರಿಲ್ 17 ತೀರ್ಮಾನ ಮಾಡುತ್ತೆ. ರಾಷ್ಟ್ರೀಯ ರಾಜಕಾರಣ, ರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತಿನ ಮೆಗಾ ಫೈಟ್. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್.